ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಗುಡ್ ನ್ಯೂಸ್ ಸಿಗುತ್ತಾ ಇದೆ. ಶೀಘ್ರದಲ್ಲಿನೇ ಏರಿಕೆಯಾಗಲಿದೆ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ವೇತನ ಅಂತ ಹೇಳಲಾಗ್ತಾ ಇದೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ಸದಸ್ಯರ ವೇತನಗಳು ತೀರಾ ಕಡಿಮೆ ಇವೆ. ಈಗ ಅವರ ಒಂದು ವೇತನ ಹೆಚ್ಚಳಿಸುವಂಥ ಒಂದು ಪ್ಲಾನ್, ಹೆಚ್ಚಳವನ್ನು ಮಾಡೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಹೀಗಾಗಿ ಶೀಘ್ರದಲ್ಲಿನೇ ಅಧ್ಯಕ್ಷ ಉಪಾಧ್ಯಕ್ಷರ ಒಂದು ವೇತನ ಏರಿಕೆಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಶೀಘ್ರದಲ್ಲಿನೇ ಸ್ಥಳೀಯ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಏನಿದ್ದಾರೆ ಸಂಸ್ಥೆಗಳ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಗುಡ್ ನ್ಯೂಸ್ ಸಿಗ್ತಾ ಇದೆ. ಯಾಕಂದರೆ ಶೀಘ್ರದಲ್ಲಿನೇ ಏರಿಕೆ ಆಗುತ್ತೆ ಅವರ ಒಂದು ವೇತನ ಎನ್ನುವಂತಹ ವಿಚಾರ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಸದಸ್ಯರ ಒಂದು ವೇತನ ಕಡಿಮೆ ಇದೆ. ಹೀಗಾಗಿ ತೆಲಂಗಾಣ, ಹರಿಯಾಣ, ಮಹಾರಾಷ್ಟ್ರಕ್ಕೆ ಹೋಲಿಸಿದರೆ ರಾಜ್ಯದಲ್ಲಿ ಕಮ್ಮಿ ಇದೆ. ಹೀಗಾಗಿ ಸ್ಥಳೀಯ ಸಂಸ್ಥೆಯ ಒಂದು ಅಧ್ಯಕ್ಷ, ಉಪಾಧ್ಯಕ್ಷ ಹಾಗೂ ಸದಸ್ಯರ ವೇತನವನ್ನು ಏರಿಕೆ ಮಾಡೋಕ್ಕೆ ಚಿಂತನೆ ಮಾಡ್ತಾ ಇದೆ. ವೇತನ ಪರಿಷ್ಕರಣೆ ಆರ್ಥಿಕ ಇಲಾಖೆ ಅನುಮತಿ ಪತ್ರ ಬಾಕಿ ಇದೆ ಅಷ್ಟೇ. ಅದು ಬಂದರೆ ಆಗುತ್ತೆ. ಅಧ್ಯಕ್ಷ ಉಪಾಧ್ಯಕ್ಷರ ವೇತನ 3 ಪಟ್ಟು ಹೆಚ್ಚಳ ಆಗುವಂತಹ ಒಂದು ಸಾಧ್ಯತೆ ಇದೆಯಂತೆ. ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಈಗ ಶೀಘ್ರವೇ ಒಂದು ವೇತನವನ್ನು ಹೆಚ್ಚಳ ಮಾಡುವಂಥ ಒಂದು ಗ್ಯಾರಂಟಿಯನ್ನು ಕೊಡ್ತಾ ಇದೆ ಸರ್ಕಾರ. ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷರಿಗೆ ಇದು ಮತ್ತು ಉಪಾಧ್ಯಕ್ಷರು ಎಲ್ಲರಿಗೂ ಒಂದು ರೀತಿಯಲ್ಲಿ ಖುಷಿ ಪಡುವಂತಹ ವಿಚಾರ. 3 ಪಟ್ಟು ಹೆಚ್ಚಾಗುತ್ತೆ. ಈಗ ಏನಿದೆ ಅವರಿಗೆ ಪ್ರಸ್ತುತವಾಗಿ ಅದಕ್ಕಿಂತ ಒಂದು 3 ಪಟ್ಟು ಅಂದರೆ ಒಂದು 10,000 ಇದ್ದರೆ 30,000 ಆಗ್ಬೋದು, 3 ಪಟ್ಟು ಅಂದರೆ 40,000 ಆಗ್ಬೋದು. ಆ ರೀತಿಯಾಗಿ ಏರಿಕೆ ಮಾಡ್ತಾರೆ. ಅದು ಹೆಂಗೆ ಅಂತಂದರೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ತೆಲಂಗಾಣ, ಹರಿಯಾಣ, ಮಧ್ಯಪ್ರದೇಶ ಇದಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ನಮ್ಮದು ಒಂದು ರಾಜ್ಯದಲ್ಲಿರುವಂಥ ಒಂದು ಸ್ಥಳೀಯ ಸಂಸ್ಥೆಯ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲವೂ ಕೂಡ ವೇತನ ಕಡಿಮೆ ಇದೆ. ಹೀಗಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಸರ್ಕಾರ ಈಗ ಅವರ ಒಂದು ವೇತನವನ್ನು ಹೆಚ್ಚಳ ಮಾಡಬೇಕು ಅನ್ನುವಂಥ ರೀತಿಯ ಚಿಂತನೆ ಮಾಡ್ತಾ ಇದ್ದು. ಈಗ ಅಧಿಕೃತವಾಗಿ ಒಂದು ಪತ್ರ ಬರಬೇಕು. ಆ ಪತ್ರ ಬಂದರೆ ಅವರಿಗೆ ಇನ್ನು ಮುಂದೆ ವೇತನ ಜಾಸ್ತಿ ಆಗುತ್ತೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಸದಸ್ಯರು ಏನಿದ್ದಾರೆ ಅವರೆಲ್ಲರಿಗೂ ಕೂಡ ಇದು ಒಂದು ಖುಷಿ ಪಡುವಂತಹ ವಿಚಾರ. ಅವರಿಗೆ ಕಡಿಮೆ ಇತ್ತು, ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದಾಗ ಯಾಕೆ ಅವರಿಗೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಸರ್ಕಾರ. ಹೀಗಾಗಿ ಅವರ ವೇತನ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ, ಏರಿಕೆಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೇತನ ಪರಿಷ್ಕರಣೆ ಆರ್ಥಿಕ ಇಲಾಖೆ ಏನಿದೆ ಆ ಇಲಾಖೆಯಿಂದ ಅನುಮತಿ ಬರಬೇಕು, ಅನುಮತಿಯ ಒಂದು ಪತ್ರ ಬರಬೇಕು. ಅದು ಬಂದುಬಿಟ್ರೆ ಲೀಗಲ್ ಆಗಿ ಎಲ್ಲವೂ ಕೂಡ ಅಧಿಕೃತವಾಗಿ ಘೋಷಣೆಯಾದಂತೆ ಕಾಣುತ್ತೆ. ಹೀಗಾಗಿ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಇದು ಒಂದು ವಿಚಾರ ಏನಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಯಾರ್ಯಾರಿದ್ದಾರೆ ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿರುವಂತಹ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಅವರೆಲ್ಲರಿಗೂ ಕೂಡ ಈಗ ಏನು ಪಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿನದಾಗಿ 2 ಪಟ್ಟು 3 ಪಟ್ಟು ಹಣ ಅವ್ರಿಗೆ ಜಾಸ್ತಿನೇ ಸಿಗುತ್ತೆ ಅವರ ಒಂದು ವೇತನ ಅಂತ ಹೇಳಲಾಗ್ತಾ ಇದೆ. ಸ್ಯಾಲರಿ ಮುಂದಿನ ದಿನಗಳಲ್ಲಿ ಹೆಚ್ಚಳ ಆಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಸರ್ಕಾರ ಇದಕ್ಕೆ ಸೂಕ್ತ ರೀತಿಯಲ್ಲಿ ಚಿಂತನೆ ಕೂಡ ಮಾಡ್ತಾ ಇದೆ, ಎಲ್ಲ ರೀತಿಯಾಗಿ ಹೇಳಿದೆಯಂತೆ. ಹೀಗಾಗಿ ಒಂದು ಲೀಗಲ್ ಆಗಿ ಒಂದು ಪತ್ರವನ್ನು ಈಗ ಮುಂದಿನ ದಿನಗಳಲ್ಲಿ ಅವರಿಗೆ ವೇತನ ಜಾರಿಯಾಗುತ್ತೆ. ಹೊಸ ಒಂದು ವೇತನ ಏನಿದೆ ಅದು ಜಾರಿಯಾಗುತ್ತೆ, ಅವ್ರಿಗೆ ಕೈಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಒಂದು ವೇತನ ಹೆಚ್ಚಳ ಮಾಡುವಂತಹ ಒಂದು ಗ್ಯಾರಂಟಿಯನ್ನು ಕೊಡೋಕೆ ಈಗ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ. ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿ ಈ ಒಂದು ವೇತನ ಹೆಚ್ಚಳ ಮಾಡುವಂಥ ಒಂದು ಚಿಂತನೆ ಮಾಡಿದ್ದೀವಿ ಅಂತ ಸರ್ಕಾರ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.